ಇದೆ ಡ್ರೈವರ್ ಕ್ಯಾಬಿನ್. ನಮ್ಮ ಕನ್ನಡದವ್ರು ಆಯ್ ಹೇಳೇನ ಡ್ರೈವರ್ ನೀವೇನಾ? ಖುಷಿ ಆಗೋಯ್ತು ನನಗೆ. ಯಾಕೆ ಯಾವೇ ಬಾಯ್ ಅಂತ ಕೇಳಿಸ್ಕೊತಿದ್ದೆ. ಓಲ್ವೋ ಫುಲ್ಲು ಚೆನ್ನಾಗಿದೆ. ಗುರುಗಳೇ ನಮಸ್ಕಾರ. ಹೊಸ ವ್ಲಾಗಿಗೆ ಈ ವ್ಲಾಗಲ್ಲಿ ಏನಪ್ಪ ಅಂದರೆ, ನಾವು ಮುಂಬೈಯಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ವರ್ತಬಲ್ಲೇ ಏನು ಬೇಜಾರು ಮಾಡ್ಕೊಂಡು ಟ್ರೈನಲ್ಲಿ 500 ಕೊಟ್ಬಿಟ್ಟು 600 ಕೊಟ್ಟು ನಮಗೆ ಸೀಟೇ ಸಿಗಲ್ಲ. ನಮ್ಮ ಸೀಟ್ ಮೇಲೆ ನಮಗೆ ಅಕ್ಕಿರಲ್ಲ, ಕೇಳೋಕ್ಕೆ ಆಗಲ್ಲ. ಯಾರ್ಯಾರು ಬಂದು ಕೂತ್ಕೋತಾರೆ, ತಲೆನೇ ಕೆಟ್ಟೋಗುತ್ತೆ. ಅದ್ರ ಬದಲು ಇದು ಆರಾಮ್ಸೆ ಹೋಗ್ಬೋದು. ಬಟ್ ದುಡ್ಡು ವಿಷಯ ತಗೊಂಡು ಬಂದರೆ, ದುಡ್ಡು ಅಫೋರ್ಡ್ ಮಾಡ್ತೀನಿ ಬ್ರೋ ಅಂತಂದರೆ ಯು ಕ್ಯಾನ್ ಕಮ್ ಬೈ ಬಸ್. ಅದರ್ವೈಸ್ ಟ್ರೈನೇ ಬೆಸ್ಟು. ಟ್ರೈನ್ ತುಂಬ ಸುತ್ತ ಹಾಕ್ಕೊಂಬರುತ್ತೆ, ಹಿಂಗೆ ಹೋಗಿ. ಅದಕ್ಕಿಂತ ಬಸ್ ಈಸ್ ವರ್ತಬಲ್. ಕನ್ನಡದವ್ರು ಸಿಗೋಷ್ಟೊತ್ತಿಗೆ ಮುಂಬೈಯಲ್ಲಿ ಐ ಫೆಲ್ಟ್ ಹ್ಯಾಪಿ. ನೋಡಿ, ಇದೇ ನಾನು ಬರ್ತ್. ಒಂದು ಟಿ ವಿ ಅದು ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆ್ಯಂಡ್ ಫುಲ್ ಎ ಸಿ. ಆ್ಯಂಡ್ ಅಲ್ಲಿ ಒಂದು ಸಾಕೆಟ್ ಕೊಟ್ಟವ್ರೆ. ಆ್ಯಂಡ್ ನನ್ನ ಬ್ಯಾಗೆಲ್ಲ ಬಿಸಾಕಿದ್ದೀನಿ. ಇಲ್ಲಿ ತೊಗೊಂಡ್ರೆ ಏನು ಗೊತ್ತಾ ಅಡ್ವಾಂಟೇಜು, ಮನಿ ಕಮ್ಮಿ ಆಗುತ್ತೆ. ದಟ್ಸ್ ದ ಡಬಲ್. ಇಲ್ಲಿ ಕೆಳಗಡೆ ಆದರೆ ಕಾಸ್ಟ್ಲಿ ಕೆಳಗಡೆ. ಆ್ಯಂಡ್ ಇಲ್ಲೂ ಅಷ್ಟೇ, ಸೈಡ್ಗೆ ಅಷ್ಟೇ. ಇದೊಂಥರ ಇಷ್ಟು ಜಾಗದಲ್ಲಿ ಅಲ್ಲಾಡ್ಸೋಕ್ಕಾಗಲ್ಲ ಏನು. ಮತ್ತು ಇನ್ನೂ ಏನೇನೋ ತೋರಿಸ್ತೀನಿ, ವೆಯ್ಟ್ ಮಾಡಿರಿ. ಆ್ಯಂಡ್ ಈಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಊಟ ಡಿನ್ನರ್ ಏನು ಮಾಡಬೇಕು ಗೊತ್ತಿಲ್ಲ ಇನ್ನೂ. ಈಗ ಟೈಮ್ ಬಂದುಬಿಟ್ಟು 4 ಗಂಟೆ ಆಗ್ತಾಯಿದೆ. 4 ಗಂಟೆಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮುಂಬೈಯಲ್ಲಿ ಬಿಟ್ಬಿಡುತ್ತೆ. ಆ್ಯಂಡ್ ಇವಾಗ ನಾನಿರೋ ಏರಿಯಾ ಹೆಸರು ಬಂದುಬಿಟ್ಟು ಹೇಳ್ತೀನಿ, ಒಂದು ನಿಮಿಷ. ಸಂಜಯ್ ನಗರಲ್ಲಿದ್ದೀವಿ ಮುಂಬೈಯಲ್ಲಿ. ಇಲ್ಲಿ ಎಕ್ಸ್ಪ್ರೆಸ್ ಹೈವೇ ಇರುತ್ತೆ, ಸೈ ಅಂತ ಕರ್ಕೊಂಡು ಹೋಗಿ ಬೆಂಗಳೂರಲ್ಲಿ 18 hours ತೊಗೊಳುತ್ತೆ ಹೋಗೋಕ್ಕೆ ನಾವು ಬೆಂಗಳೂರಿಗೆ. ಲೆಟ್ಸ್ ಎಂಜಾಯ್ ದಿ ವ್ಯೂಸ್. ಆ್ಯಂಡ್ ನನಗೆ ಬೇರೆ ವಿಂಡೋ ಸೈಡು ಆರಾಮಾಗಿರುತ್ತೆ. ಆ್ಯಂಡ್ ಮಸ್ತ್ ಇರುತ್ತೆ ವ್ಯೂಸ್ ಎಲ್ಲ. ಲೆಟ್ಸಿ ಏನೇನು ನಡೆಯುತ್ತೆ, ಏನೇನು ಆಗುತ್ತೆ. ಫಸ್ಟ್ ಟೈಮ್ ಅನಿಸುತ್ತೆ ಮುಂಬೈಯಿಂದ ಬೆಂಗಳೂರಿಗೆ ಟ್ರಾವೆಲಿಂಗ್ ವೀಡಿಯೋ ನೋಡ್ತಾ ಇರೋದು ಯೂಟ್ಯೂಬಲ್ಲೇ. ಐ ಮೀನ್ ಇನ್ ಬಸ್ಸಲ್ಲಿ. ಲೆಟ್ಸಿ ಬೇರೆಯವ್ರು ಮಾಡಿರ್ತಾರೆ, ಬಟ್ ವೀಡಿಯೋ ಮಾಡಿ ಹಾಕಿರಲ್ಲ. ಅದಕ್ಕೋಸ್ಕರನೇ ಈ ಬಸ್ ಕೂಡ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೇನೆ. ಈ ಜರ್ನಿ ಸಖತ್ತಾಗಿರುತ್ತೆ. ಡೋಂಟ್ ಮಿಸ್ ಇಟ್. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಈ ಥರ ಒಳ್ಳೆ ಟ್ರಾವೆಲಿಂಗ್ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು. ಬಾಯ್. ಸಿಕ್ಕಿದ್ರು ಕನ್ನಡದವಂತೆ ಹಾಯ್ ಹೇಳಿ. ನಮ್ಮ ಅಲ್ಲ ಸಬ್ಸ್ಕ್ರೈಬರ್ಸ್ ಅಂತ. ಛೋಟಾ ಬ್ಯಾಗು ಇಡೋಕ್ಕೆ ಜಾಗ ಇಲ್ಲ, ನೋಡ್ಬೇಕು ಎಲ್ಲಿ ಇಕ್ಬೋದು ಅಂತ. ಆ್ಯಂಡ್ ನನ್ನ ಕ್ಯಾಪು, ಮೊಬೈಲು, ಇಯರ್ಬಡ್ಸು ಎಲ್ಲ ಬಿಸಾಕಿದ್ದೀನಿ. ಆ್ಯಂಡ್ ದಾರಿಯಲ್ಲಿ ಹೋಗೋಕ್ಕೆ ಒಂದು ಓರಿಯೋ, ಒಂದು 50-50 ಆ್ಯಂಡ್ ಒಂದು ವಾಟರ್ ಬಾಟಲ್ ಆ್ಯಂಡ್ ಒಂದು ಮಿರಿಂಡಾ, ಅಷ್ಟೇ. ಇದು ನಾನು ತೊಗೊಂಬಂದಿದ್ದು, ಇವ್ರೇನು ಕೊಡೋಲ್ಲ. ಆ್ಯಂಡ್ ಜಸ್ಟ್ ವಾಟರ್ ಬಾಟಲ್ ಹ್ಯಾಂಡ್ಲ್ ಇರುತ್ತೆ ಇಲ್ಲಿ ಹಾಕ್ಬಿಡ್ಬೇಕು. ಇಲ್ಲಿ ಪಚ್ ಅಂತ ಹಾಕ್ಬಿಡ್ಬೇಕು. ಅಲ್ಲಿ ಹಾಕ್ಬಿಟ್ರೆ ಈಸಿ ಆಗುತ್ತೆ. ಆ್ಯಂಡ್ ಟಿ ವಿ ವರ್ಕ್ ಆಗುತ್ತೋ ಇಲ್ಲೋ ನೋಡೋಣ. ಅದು ಹೆಂಗೆ ಯೂಸ್ ಮಾಡೋದಂತ ನನ್ನ ಕೇಳೋಣ. ಪಕ್ಕ ಹೇಳ್ಕೊಡ್ತಾರೆ. ಆ್ಯಂಡ್ ಸಾಕೆಟ್ ಹೇಳ್ದೆ ಆವಾಗಲೇ. ಆ್ಯಂಡ್ ಇಲ್ಲಿ ಮೊಬೈಲ್ ಇಟ್ಕೊಳ್ಳೋಕ್ಕೆ ಚಾರ್ಜಿಂಗ್ ಇಟ್ಬಿಟ್ಟು ಮೊಬೈಲಲ್ಲಿ ಇಕ್ಬೋದು. ಸೂಪರ್ ಗುಡ್ ಯೂಸ್. ಆ್ಯಂಡ್ ಒಳ್ಳೆ ವ್ಯೂ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿರಿ, ಚೆನ್ನಾಗಿದೆ ಅಲ್ಲ? ಮಸ್ತ್ ಅಲ್ವಾ? ಸೂಪರ್ ಅಲ್ವಾ? ಎಕ್ಸಲೆಂಟ್ ಅಲ್ವಾ? ಅವರೇ ಪಿಲೋ ಕೂಡ ಹಾಕ್ಬಿಟ್ಟಿರ್ತಾರೆ. ಆ್ಯಂಡ್ ಒಂದು ಬೆಡ್ಶೀಟು, ಆಮೇಲೆ ನಾವು ಮೇಲೆ ಹೊಚ್ಕೊಳ್ಳೋಕ್ಕೆ ಒಂದು ಇದಕ್ಕಿಂತ ಇನ್ನೇನು ಬೇಕು ಹೇಳ್ರಿ. ನಮ್ಮ ಹುಬ್ಳಿ ಅಣ್ಣವರು ಏನೋ ತೋರಿಸ್ತಾರಂತ, ಬನ್ನಿ. ಲೆಟ್ಸ್ ಸಿ ವಾಟ್ ಈಸ್ ದೇ ಆ ಬ್ಯಾಕ್ ಸೈಡ್. ಈ ಬೆತ್ ಫುಲ್ಲು, ಈ ಕೆಳಗಡೆ ಫುಲ್ಲು ಸ್ಟಾಫ್ಗೆ ಒಂದೇ ಮಾತ್ರ. ಓಕೆ ಫೈನ್. ನೋಡಿ ಗೈಸ್, ಇದು ಡ್ರೈವರನ್ನಾಗೆ ಎಮರ್ಜೆನ್ಸಿ ನಿದ್ದೆ ಮಾಡಬೇಕಲ್ಲ ಅವರು ಪಾಪ, ಅದಕ್ಕೆ ಇದೊಂದು ಬೆರ್ತ್ ಕೊಟ್ಟವ್ರು ಅವ್ರಿಗೆ ಬಸ್ಸಲ್ಲಿ. ಇದು ಬ್ಯಾಕ್ ಬೆರ್ತು. ಇಲ್ಲಿ ಜಾಸ್ತಿ ಎಗರಾಡುತ್ತೆ, ಅದೇ ಪ್ರಾಬ್ಲಮ್. ಎಗರಾಡ್ತಿದ್ರೆ ಮಲ್ಕೊಳಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಅದೇ ಪ್ರಾಬ್ಲಮ್ಮು. ಇಲ್ಲಿ ಟಿ ವಿಸ್ 2 ಇದ್ದಾವೆ. ಇಲ್ಲೊಂದು ಟಿ ವಿ ಇದೆ ಆ್ಯಂಡ್ ಲೈಟ್ ಇದೆ, ಏನು ಎಲ್ಲ ಇದೆ, ವಾಶ್ರೂಮ್ ಬಿಟ್ಟು. ಈ ಬಸ್ ಟಿಕೆಟ್ ಬಂದುಬಿಟ್ಟು 1360 ಸಮಥಿಂಗ್ ಬಿತ್ತು. ಬರ್ತೆ, ಯಾಕಂದರೆ ಎ ಸಿ ಆ್ಯಂಡ್ ತುಂಬ ದೂರ ಅಲ್ವಾ, 1000+ ಕಿಲೋಮೀಟರ್ಸ್. ತುಂಬ ಚೆನ್ನಾಗಿರುತ್ತೆ ವ್ಯೂ. ಆ್ಯಂಡ್ ನಾನು ಬಂದು ಉಡಿ ತೆಗೆದ್ಬಿಟ್ಟು ಟಿ ಶರ್ಟ್ ಹಾಕ್ಕೊಂಡೆ, ಮಸ್ತಿದೆ, ಫುಲ್ ಫ್ರೀ. ಇಲ್ಲಿ ಮುಂಬೈಯಲ್ಲಿ ಹೆಂಗೆ ಅಂದರೆ ಸಖತ್ ವಾಮ್ ಇದೆ, ಅಂದರೆ ಹ್ಯುಮಿಡಿಟಿ ಜಾಸ್ತಿ ಇದೆ. ಎ ಸಿ ಇಲ್ದಿರ ಇರೋಕ್ಕಾಗಲ್ಲ ನಾವು. ನಮ್ಮ ಕಡೆಯವ್ರು ಏನಾದ್ರು ಬಂದರೆ ಇಲ್ಲಿ ತಡ್ಕೊಳಕ್ಕಾಗಲ್ಲ. ಅಟ್ಲೀಸ್ಟ್ ಫ್ಯಾನ್ ಆದರೂ ಚೆನ್ನಾಗಿರ್ಬೇಕು, ಇಲ್ಲಾಂದರೆ ಇಲ್ಲ. ಆ್ಯಂಡ್ ಎವ್ರಿಥಿಂಗ್ ಸೆಟೆಡ್. ನಾನು ಮಲ್ಕೊಂಬಿಡ್ತೀನಿ ಈಗ. ಆ್ಯಂಡ್ ಇನ್ನೊಂದು ಥಿಂಗ್ ತೋರಿಸ್ಬೇಕು ನಿಮಗೆ.
ಆರಾಮಾಗಿ ನಾವು ಮುಂಬೈಯಿಂದ ಬೆಂಗಳೂರಾಗಲಿ ಬೆಂಗಳೂರಿಂದ ಮುಂಬೈಗಾಗಲಿ ಆರಾಮ್ಸೆ ನಾವು ಈ ಬಸ್ಸುಗಳಲ್ಲಿ ಓಡಾಡ್ಬೋದು. ಯಾಕಪ್ಪ ಅಂದರೆ ಟ್ರೈನಲ್ಲಾದರೆ ಸಿಕ್ಕಾಪಟ್ಟಿ ಟೆನ್ಷನ್ನು, ಟೈಮು ತಿಕ್ಲಿಡ್ದಿತ್ತು ನನಗೆ. ಇನ್ನೂ ಕಾಲು ಪೇನ್ಗಳು ಹಂಗೆ ಇದ್ದಾವೆ. ನಮ್ಮ ಸೀಟ್ಗೆ ನಮಗೆ ನಾವು ಸೀಟ್ ಬುಕ್ ಮಾಡ್ಕೊಂಡಿದ್ರೆ ನಮಗೆ ಅಕ್ಕಿರಲ್ಲ ಆ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ. ಏನೇನೋ ಬರ್ಬಾಸ್. ಈ ರೂಟಲ್ಲಿ ಸೋಲಾಪುರ ರೂಟಲ್ಲಿ ಇನ್ನೂ ಅಧ್ವಾನ. ಬಸ್ಸೇನೋ ಹತ್ತದೆ, ಎಲ್ಲನೂ ಹತ್ತದೆ, ಆದರೆ ಬಟ್ ನನ್ನ ಮೂಡ್ ಯಾಕೋ ಸರಿಯೇ ಇಲ್ಲ. ಸಿಕ್ಕಾಪಟ್ಟಿ ಮೂಡ್ ಖರಾಬ್ ಆಗೋಗ್ಬಿಟ್ಟಿದೆ. ಆ ಮೂಡನ್ನ ಅಡ್ಜಸ್ಟ್ ಮಾಡಿಕೊಂಡೆ. ಯಾಕಪ್ಪ ಅಂದರೆ ನನಗೆ ಯಾಕೋ ಆಡಿಯನ್ಸ್ ಸಬ್ಸ್ಕ್ರೈಬರ್ಸ್ ಏನಾದರೂ ಜ್ಞಾಪಕ ಬಂದುಬಿಟ್ರೆ ನಾನು ಆ್ಯಕ್ಟಿವ್ ಆಗಿಬಿಡ್ತೀನಿ. ಇನ್ನೂ ಚೆನ್ನಾಗಿ ಏನಾದರೂ ಕಂಟೆಂಟ್ ಕೊಡಬೇಕು ಅಂತೇಳ್ಬಿಟ್ಟು ಅದಕ್ಕೆ ಇಷ್ಟು ದೂರ ಬಂದಿದ್ದೀನಿ ಮುಂಬೈಗೆ. ಆ್ಯಂಡ್ ಈವನ್ ನಾನು ಯಾವುದೇ ಟೂರಿಸ್ಟ್ ಪ್ಲೇಸ್ ವಿಸಿಟ್ ಮಾಡೋಕ್ಕೆ ಬಂದಿಲ್ಲ. ನಾನು ಎಲ್ಲರಿಗೂ ಟ್ರಾವೆಲಲ್ಲಿ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ಜಸ್ಟ್ ನಾನು ಈ ಟ್ರಾವೆಲಿಂಗ್ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಜಸ್ಟ್ ನಾನು ಯಾವುದು ಎಂಜಾಯ್ ಮಾಡೋಕ್ಕೆ ಮುಂಬೈ ಬಂದಿಲ್ಲ, ಮತ್ತೊಂದಕ್ಕೆ ಇನ್ನೊಂದಕ್ಕೆ ಏನಕ್ಕೂ ಬಂದಿಲ್ಲ. ಓಕೆನಾ? ಇದ್ದೀನಿ. ಆ್ಯಂಡ್ ಇವೆಲ್ಲ ಆ ಕಡೆ ಸರಿಸ್ಬಿಡೋಣ ನಿಧಾನವಾಗಿ. ಚಾರ್ಲಿ ಹಾಡಾಕಿದ್ದೀನಿ, ಸಖತ್ತಾಗಿ ಬರ್ತಿತ್ತು. ಆ್ಯಂಡ್ ಸೈಲೆಂಟಾಗಿ ಮಲ್ಕೊಂಬಿಡ್ತೀನಿ. ಅಮ್ಮ ಸೈಲೆಂಟಾಗಿ ಮಲ್ಕೊಂಬಿಡ್ತೀನಿ. ಕಾಲೆಲ್ಲ ನೋವ್ತಾ ಇದ್ದಾವೆ. ಅವ್ರು ಇದೆಲ್ಲ ನೋಡಲೇ ಇಲ್ಲ ನಾನು. ನೋಡ್ರೋ ಗೈಸ್, ಇಲ್ಲ ಒಂದು ಲೈಟ್ ಕೊಟ್ಟವ್ರೆ. ಏಸು ಪುಸ್ ಅಂತ ಮುಖಕ್ಕೆ ಹೊಡಿತೈತೆ. ಆಫ್ ಆಗ ಕಡೆ ನನ್ನ ಮುಖದ ಮೇಲೆ ಬಾ. ನನ್ನ ಮುಖದ ಮೇಲೆ ಬರ್ಬೇಕು ಹಿಂಗೆ. ಇಲ್ಲಿ ನೋಡ್ರಿ, ಒಂದು ಲ್ಯಾಂಪು, ಎರಡು ಲ್ಯಾಂಪು, ನಿಂದು ನಂದು ಅಂತ ಕಿತ್ತಾಡ್ದಿರ ಇದೇನೋ ಒಂದು ವರ್ಕ್ ಆಗ್ತಿಲ್ಲ. ಇರಲಿ ಪಾಪ, ಎಷ್ಟೊಂದು ಕೆಲಸ ಮಾಡ್ತಾರೆ ಅವರು. ಇದು ಒಂದು ಸಾಕು ಅನಿಸುತ್ತೆ. ಏನು ಇಬ್ಬರು ಒಂದು ಸಾಕಾಗಲ್ವಾ? ಏನಿದೆ. ಆ್ಯಂಡ್ ಇಲ್ಲಿ ಏನಿದೆ, ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್. ಏನಿದೆ ಸುಮ್ಮನೆ ಫೇಕ್ ಥರ ಅನಿಸ್ತಿದೆ. ವರ್ಕ್ ಆಗುತ್ತೆ. ವರ್ಕ್ ಆಗ್ತಿದೆ ಗೈಸ್. ಟಿ ವಿ ಇಲ್ಲೇನೋ ಒಂದು ಬಟನ್ ಇದೆ ಗೈಸ್. ಏನೇನೋ ಇದಾವಪ್ಪ, ಏನೇನೋ ಇದಾವಪ್ಪ ಫುಲ್ ಗೈಸ್. ಟಿ ವಿ ಹಾಳಾಗೋಯ್ತು. ಬಸ್ಸಲ್ಲಿ ಟಿ ವಿ ನನಗೆ ಸಪ್ರೇಟಾಗೊಂದು ಕಾಯ್ಸ್ ನಾನು ಕೊಟ್ಟಿರೋ 1300. ಈ ಫೆಸಿಲಿಟಿ ಅಲ್ಲ. ವಾ ಕ್ಯಾ ಬಾತ್ ಹೈ ಗೈಸ್. ಏನಿಲ್ಲಿ ಯಾವ ಹಾಡು ಹಾಕೋಣ? ಈ ಜಿಂತಾಕ ಚಿತ ಸೌಂಡ್ ಎಲ್ಲ ಹೆಂಗಿದಕ್ಕೆ? ಮೋಸ್ಟ್ಲಿ ಅವ್ರು ಮ್ಯಾನೇಜ್ ಮಾಡಬೇಕು ಅನಿಸುತ್ತೆ. ಪಾಪ ಇಲ್ಲಿ ನೋಡ್ರು, ಕಸ್ಟಮರ್ ಸರ್ವಿಸ್ ಎಲ್ಲ ಹಾಕವ್ರೆ. ಇಲ್ಲಿ ನೋಡ್ರಿ, ಅರ್ರಿ ಅಡ್ವರ್ಟೈಸ್ ಮಾಡ್ಕೋತವ್ರೆ. ನೆಕ್ಸ್ಟ್ ಡೇ ಡೆಲಿವರಿ ಅಂತ ಏನೇನು ಕೊಟ್ಟವ್ರು. ಇರಲಿ, ಒಳ್ಳೇದೇ ನೋಡ್ರಿ ಗೈಸ್. ಗುರುಗಡೆ ನಮಸ್ಕಾರ. ಸಬ್ಸ್ಕ್ರೈಬ್ ಒತ್ತಿರಿ. ಅಲ್ಲಿ ಕೆಳಗಡೆ ನಾನು ತೋರಿಸ್ತೀನಿ ಇಂಥ ಟ್ರಾವೆಲರ್ಸ್ ಎಷ್ಟಿದ್ರೆ ಅಷ್ಟು ಇನ್ನೂ ಮುಂದೆ ಬರ್ತಾ ಇದ್ದಾವೆ. ಹಿಂಗೆ ಅಲ್ಲಾಡ್ಬಿಡ್ಬೇಕು ಎಲ್ಲರದ್ದು ಅಂಥ ವೀಡಿಯೋಸ್ ಎಲ್ಲ ತರ್ತಾ ಇದ್ದೀನಿ. ಬೇಗ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇಗ ಪಟ್ನ. ಹಾಗೆ ಇಲ್ಲೊಂದು ವೆಂಟಿಲೇಷನು ಇದು ಕಾಲು ಕೆಳಗಡೆ ಇವು ತಣ್ಣಗೆ ಬರ್ತಿದೆ ಗೈಸ್, ತಣ್ಣಗೆ ಬರ್ತಿದೆ. ಆ್ಯಂಡ್ ಈಗ ತಾನೇ ನಮ್ಮ ಬಸ್ ಬಿಡ್ತು. ಎಕ್ಸ್ಪ್ರೆಸ್ ಹೈವೇ, ಅದು ಎಕ್ಸ್ಪ್ರೆಸ್ ಹೈವೇ, ಮುಂಬೈದು ಎಕ್ಸ್ಪ್ರೆಸ್ ಹೈವೇ. ಆಂಬುಲೆನ್ಸ್ ಹೋಗ್ತಿದೆ ಪಾಪ, ಹೋಗಲಿ ಒಳ್ಳೇದಾಗಲಿ. ಕ್ಯಾ ಬಾತ್ ಹೈ. ಎಕ್ಸ್ಪ್ರೆಸ್ ಹೈವೇ ಪಕ್ಕ ಅಪಾರ್ಟ್ಮೆಂಟ್ಸು ಈ ಕಡೆ. ಕ್ಯಾ ಬಾತ್, ಚೆನ್ನಾಗಿದೆ ಗೈಸ್. ಬಸ್ ಅಂತೂ ವರ್ತಬಲ್. 1300. ಮುಂಬೈ ಸಿಗ್ನಲ್ಸ್ ನೋಡಿ ಹೆಂಗಿದ್ದಾವೆ ಅಂತ. ಸೇಮ್ ನಮ್ಮ ಬೆಂಗಳೂರಲ್ಲಿ ಇದ್ದಂಗೆ, ಬಟ್ ಇಲ್ಲಿ ಕೆಳಗಡೆ ನೋಡಿ, ಇದು ಈ ರೆಡ್ ಕಲರ್ ಇದೆ ಅಲ್ವಾ, ಇವೆಲ್ಲ ಕೂಡ ಬ್ಲಿಂಕ್ ಆಗ್ತಾ ಇದ್ದಾವೆ. ಇವು ಕೂಡ ಬ್ಲಿಂಕ್ ಆಗ್ತಾ ಇದ್ದಾವೆ. ಇದೊಂದು ಚೆನ್ನಾಗಿರುತ್ತೆ. ಅಣ್ಣ ಇವಾಗಲೇ ಹೇಳಿದ್ರು ಗುಡ್ ನ್ಯೂಸು. ಏನಪ್ಪ ಅಂದರೆ ವಾಟರ್ ಬಾಟಲ್ ಕೊಡ್ತಾರಂತೆ, ಸ್ನ್ಯಾಕ್ಸ್ ಕೊಡ್ತಾರಂತೆ, ಫುಡ್ಡು ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಇದಂತೂ ಹೊಸ ಕಸ್ಟಮರ್ಸ್ನ ಹೇಳ್ಕೋಬೇಕು ಯಾರಾದರೂ ಆಗಲಿ. ಅದಕ್ಕೆ ಏನೇನೋ ಮಾಡ್ತಾ ಇರ್ತಾರೆ. ಇಟ್ಸ್ ಗುಡ್ ಥಿಂಗ್. ಯಾಕಪ್ಪ ಅಂದರೆ ಕಸ್ಟಮರ್ಸ್ ಇದ್ರೇ ಇವರು ಪಾಪ
ಡ್ರೈವರ್ಗಳಾಗಲಿ ಆ್ಯಂಡ್ ಈ ಏಜೆನ್ಸಿ ಟ್ರಾವೆಲಿಂಗ್ ಏಜೆನ್ಸಿಗಳು ನಡೆಯೋದೆಲ್ಲ ಕಸ್ಟಮರ್ಸ್ ಇದ್ರೇ ಏನಾದರೂ ಮಾಡೋಕ್ಕೆ. ನಾನು ತುಂಬ ದಿವಸದಿಂದ ಆರೆಂಜ್ ಟ್ರಾವೆಲರ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅನ್ಕೋತಾ ಇದ್ದೆ. ಇವತ್ತು ಫೈನಲಿ ಅದು ಕಂಪ್ಲೀಟ್ ಆಗ್ತಾ ಇದೆ. ಕ್ರಿಕೆಟ್ ಸ್ಟೇಡಿಯಂ ಹತ್ರ ಇದ್ದೀವಿ ಈಗ ನಾವು. ಪ್ರೆಸೆಂಟ್ ಸೈಲೆಂಟಾಗಿ ಮಲ್ಕೊಂಡಿದ್ದೀನಿ. ಆ್ಯಂಡ್ ಈಗ ಒಂದು ಬ್ರಿಡ್ಜ್ ಬರುತ್ತೆ. ಆ ಬ್ರಿಡ್ಜು ಸಮುದ್ರದ ಮೇಲೆ ಇರುತ್ತೆ, ಸಖತ್ತಾಗಿರುತ್ತೆ. ನೋಡಿಸ್ತೀನಿ, ಎಂಜಾಯ್ ಮಾಡಿರಿ. ಮ್ಯೂಸಿಕ್ ಹಾಕ್ತೀನಿ, ಸಖತ್ ಎಂಜಾಯ್ ಮಾಡ್ಬೋದು. ಇಲ್ಲಿ ಕೂಡ ಮೆಟ್ರೋ ವರ್ಕ್ಸ್ ನಡೀತಿದೆ, ಅದಕ್ಕೆ ಒಂದು ಸ್ವಲ್ಪ ನಿಧಾನವಾಗಿ ಹೋಗ್ತಿದೆ ಬಸ್ಸು. ನೋ ಇಶ್ಯೂ, ಯಾವಾಗಾದರೂ ಹೋಗ್ಲಿ, ನಾವು ಜಸ್ಟ್ ಹೋಗ್ತಾ ಇರೋದಷ್ಟೆ. ಇನ್ನೊಂದು ಟ್ರೈನ್ ಹೋಗ್ತಾ ಇದೆ ಇವಾಗ ಪ್ರೆಸೆಂಟ್ ಬರ್ತಾ ಐತೆ ಟ್ರೈನ್. Man, we just putting on the show. Try to look to the heavens to tell us things that we beg to know. Like what did the song mean? There's no tomorrow. ನೋಡಿ ಗೈಸ್, ಹೀಗೆ ಅನ್ನ ಏನು ತಗೊಂಬಂದರು. ಏನೇನು ಬ್ರೋ ಇದು? ವಾಟರ್ ಬಾಟ್ಲು, ಸ್ನ್ಯಾಕ್ಸು. ಹಾಂ, ಓಕೆ ಗುರುಗಳೇ ನೋಡ್ರಿ, ಒಂದು ವಾಟರ್ ಬಾಟ್ಲು ಆ್ಯಂಡ್ ಇನ್ನೊಂದು ಇದೇನಿದು, ಇದು ಬ್ರೆಡ್ ಇದೆ ಒಂದು ಸ್ವಲ್ಪ. ಆ್ಯಂಡ್ ಇದು ಬಿಸ್ಕೆಟ್, ಯೂನಬಿಕ್ದು ಬಿಸ್ಕೆಟ್. ವಾ ಕ್ಯಾ ಬಾತ್ ಹೈ. ಗುಡ್ ಥಿಂಗ್. ಥ್ಯಾಂಕ್ ಯು ಆರೆಂಜ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊವೈಡಿಂಗ್ ದಿಸ್ ಆಲ್. ಟೆನ್ಷನ್ ಇರಲ್ಲ, ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಆ್ಯಂಡ್ ಆವಾಗವಾಗ ಬ್ರೇಕ್ಸ್ ಇರ್ತವೆ ತಿನ್ನೋಕ್ಕೆ ಆ್ಯಂಡ್ ವಾಶ್ರೂಮ್ಗೆ ಆ್ಯಂಡ್ ಎವ್ರಿಥಿಂಗ್. ದೇರ್ ವಿಲ್ ಬಿ ಬ್ರೇಕ್ಸ್ ಆ್ಯಂಡ್ ಸರ್ಟೈನ್ ಟೈಮಿಂಗ್ಸ್ ಇರ್ತವೆ. ಬೇಗ ತಿನ್ಕೊಂಡು ಒಳಗಡೆ ಬಂದು ಮಲ್ಕೊಂಬಿಡ್ಬೇಕು, ಇಲ್ಲ ಕುತ್ಕೊಂಡ್ಬಿಡ್ಬೇಕು. ಇನ್ನು ನೀವು ಟೈಮ್ ವೇಸ್ಟ್ ಮಾಡಿದ್ರೆ ಅಲ್ಲೇ ಬಿಟ್ಟು ಬಂದುಬಿಡ್ತಾರೆ ತುಂಬ ಗಲಾಟೆ ಮೇಲೆ. ಕರೆಕ್ಟಾಗಿ 40 ಮಿನಿಟ್ಸ್ ಅಂದರೆ 40 ಮಿನಿಟ್ಸ್, ಫ್ರೆಶ್ ಆಗೋಕ್ಕೆ ಇಷ್ಟು ಮಿನಿಟ್ಸ್ ಇಷ್ಟು, ಹೀಗೆ ಟೈಮ್ ಫಿಕ್ಸ್ ಮಾಡಿರ್ತಾರೆ. ಅವ್ರ ಬಗ್ಗೆ ನಮ್ಮ ಕನ್ನಡದವರೇ ಆಗಿರೋರು ಅವರು. ಸ್ಟಾಫ್ ಎಲ್ಲ, ಬಸ್ ಸ್ಟಾಫ್ ಎಲ್ಲ ಕನ್ನಡದವ್ರೇ. ಚೆನ್ನಾಗಿ ಮಾತಾಡಿಸ್ತಿದ್ದಾರೆ, ಸೂಪರಾಗಿ ಮಾತಾಡಿಸ್ತಿದ್ದಾರೆ ಅಂತೂ. ಅವ್ರ ಹತ್ರನೂ ಹೋಗಿ ಮಾತಾಡಿಸ್ತೀನಿ. ಅಲ್ಲಿ ಡ್ರೈವರನ್ನು ಕೂಡ ಅಷ್ಟೇ ಹೋಗಿ ಮಾತಾಡ್ಸೋಣ, ಹೆಂಗೆ ರಿಯಾಕ್ಟ್ ಆಗ್ತಾರೆ ನೋಡೋಣ. ಜಿಗಿ ಬಸ್ ಮೇಲೆ ಬರ್ಬೋದು. ಬಸ್ ಎಷ್ಟದಾವೆ? ಇದೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಸ್ಪೆಷಲ್ ಏನೋ ಇದೆ ಇಲ್ಲಿ. ನಿಮ್ಗೇನಾದ್ರು ಮುಂಬೈಯಲ್ಲಿ ಏನಾದರೂ ಇದ್ದರೆ ಗೊತ್ತಿರುತ್ತೆ. ಇದೇನಿದೆ ಹೇಳ್ರಿ. ತಾನೇ ನಾವು ರೀಚ್ ಆದ್ವಿ ಲೋನಾವಾಲ ಘಾಟ್ ಸೆಕ್ಷನ್ ಇಂದ ಶುರು ಆಗುತ್ತೆ. ಟನಲ್ ಕೂಡ ಇರುತ್ತೆ ಇಲ್ಲಿ ನೋಡ್ರಿ. ಟನಲ್ 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 ಫುಲ್ ಕತ್ಲಿದೆ. ದೊಡ್ಡ ಟನಲ್ ಇದು. ಈ ಥರ 2-3 ಟನಲ್ಗಳಿದಾವೆ. ಇನ್ನೊಂದು ಟನಲ್ ಬಂತು ನೋಡಿ. ನೀರು ಜಿಗಿತಿದೆ ಅಲ್ಲಿ, ಕಾಣಿಸಲ್ಲ. ಒಂದು ಫಾಲ್ಸ್ ಮಿಸ್ ಆಯ್ತು, ಅದು ಕಾಣಿಸಲ್ಲ ನಮಗೆ ಕಣ್ಣಿಗೆ. ನೋಡಿ ಅಲ್ಲಿ
ಡ್ರೈವರ್ ಅನ್ನೋದು ಕರ್ನಾಟಕನೇ. ಇವ್ರು ನಾವಾಗೇ ತೋರಿಸಿದೆ. ವ್ಯೂ ನೋಡಿ ಮಸ್ತ್ ಇರುತ್ತೆ. ಎಕ್ಸ್ಟೆನ್ಷನ್ ಕೆಲಸ ನಡೀತಿದೆ, ಹುಷಾರಾಗಿ ಓಡಿಸ್ತವ್ರೆ ಡ್ರೈವರನ್ನ ನೋಡ್ರಿ. ಎಕ್ಸ್ಟೆನ್ಷನ್ ನೋಡಿ, ಜೀಪ್ನ ಯಾವ ಲೆವೆಲ್ಗೆ ಅಡ್ವರ್ಟೈಸ್ ಮಾಡ್ದವ್ರೆ. ಬಾಬು ಬಾಬಾ ಅಲ್ಲಿ ನೋಡಿ ಗೈಸ್, ದೂರದಲ್ಲಿ ಟನಲ್ ವರ್ಕ್ ನಡೀತಿದೆ. 2 ಹೋಲ್ ಕಾಣಿಸ್ತಿದೆ, ಇಲ್ಲೊಂದು ಈ ಕಡೆ ಒಂದು. ಚೆನ್ನಾಗಿತ್ತಲ್ಲ, ಐ ಲೈಕ್ ಡೇಟ್. ಸೂಪರ್ ಆಗಿತ್ತು. ನನಗಂತೂ ರಿಯಲ್ ಆಗಿ ಅಲ್ಲೊಂದು ಜೋಗ್ ಫಾಲ್ಸ್ ಮಿಸ್ ಆಯಿತು. ಆ್ಯಂಡ್ ನನ್ನ ಕ್ಯಾಮ್ರಾ ಅಷ್ಟೊಂದು ಕೇಪಬಲ್ ಅಲ್ಲ, ಮೊಬೈಲ್ ಕ್ಯಾಮ್ರಾ ಝೂಮ್ ಆಗಲ್ಲ. ನೆಕ್ಸ್ಟು ನಾನು ಫೋಕಸ್ ಮಾಡೋದೆ ಗೋಪ್ರೋ ಮೇಲೆ. ಗೋಪ್ರೋ ಇಲ್ಲ ಅಂದರೆ ನಡೆಯಲ್ಲ ಗೈಸ್, ತುಂಬ ಕಷ್ಟ ಆಗ್ತಿದೆ. ನೋ ಫೈನ್, ಕಂಟೆಂಟ್ ಇದ್ದರೆ ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಆ್ಯಂಡ್ ಪಕ್ಕ 100% ಸಪೋರ್ಟ್ ಮಾಡ್ತೀರ ನೀವು. ಅದಕ್ಕೆ ನಾನು ಮಾಡ್ತಾ ಇರೋದು, ಇಲ್ಲಾಂದರೆ ಮಾಡ್ತಾ ಇರಲಿಲ್ಲ. ಓಕೆ ದೆನ್ ಮುಂದೆ ನೈಟು ಡಿನ್ನರ್ಗೆ ನಿಲ್ಲಿಸ್ತಾರಂತೆ. ಬಟ್ ನನಗೆ ಡಿನ್ನರ್ ತಿನ್ನೋ ಮೂಡಿಲ್ಲ. ಅದಕ್ಕೆ ನಾನಿನ್ನು ನಾಳೆ ಬೆಳಗ್ಗೆನೇ ಟಿಫನ್ ಮಾಡ್ತೀನಿ. ಇವೆಲ್ಲ ತಿಂದ್ಬಿಟ್ಟು ಸುಮ್ಮನೆ ಮಲ್ಕೊಂಬಿಡ್ತೀನಿ. ರಾತ್ರಿ ಫುಲ್ ಕಾಲಿಗೆಲ್ಲ ನೋವ್ತಾ ಇದ್ದಾವೆ. ಆ್ಯಂಡ್ ಥ್ಯಾಂಕ್ ಯು. ಬರ್ತಾಯಿದೆ ಗೈಸ್, ಲೈಟಾಗಿ ಜಾಸ್ತಿನೇ ಬರ್ತಾಯಿದೆ. ಮಲ್ಕೊಂಬಿಡ್ತೀನಿ. 1-2-3 ಗಂಟೆಗೆ ಎದ್ದೇಳ್ತೀನಿ ರಾತ್ರಿಗೆ. ನೋಡೋಣ. ಗುಡ್ ನೈಟ್. ಈಗ ಟೈಮ್ ಬಂದುಬಿಟ್ಟು 6:30 ಆಗ್ತಾಯಿದೆ, 6:15 ಈವ್ನಿಂಗ್. ಗುಡ್ ನೈಟ್. ಇಲ್ಲಿ ಪುಣೆಗಿಂದ ಈ ಕಡೆಗೆ ವಾಶ್ರೂಮಿಗೆ ಬಿಟ್ಟಿದ್ರು. ಬಸ್ ಡೋರ್ನ ಎಳಿತಾ ಇದ್ದೀನಿ. ಬರ್ತಾ ಇಲ್ಲ, ಹೋಗ್ತಾ ಇಲ್ಲ. ಮತ್ತು ಇದು ಓದಿದೆ ಆಟೋಮೆಟಿಕ್ ಡೋರ್ ಅಂತೆ. ನೋ ಪುಷು ಪುಲ್ಲು ಇಲ್ವಂತೆ, ಓನ್ಲಿ ಆಟೋಮೆಟಿಕ್ ಡೋರ್. ಟೋಟಲ್ ನಮ್ಮ ಬಸ್ ಲುಕ್ ನೋಡಿ ಯಾವ ರೇಂಜ್ಗಿದೆ ಅಂತ. ಕ್ಯಾ ಬಾತ್ ಹೈ. ವೆಲ್ಕಮ್ ಟು ಪುಣೆ ಸಿಟಿ. ನೋಡಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ. ಕ್ಲೀನ್ ಮಾಡಿದಾದ್ಮೇಲೆ 20 ನಿಮಿಷ ಬ್ರೇಕ್ ಕೊಟ್ಟವ್ರು. ಈಗ 20 ನಿಮಿಷಕ್ಕೆ ಏನು ಮಾಡೋಕ್ಕಾಗುತ್ತೆ? ಇದು ಯಾವುದೋ ಇಲ್ಲೆಲ್ಲ ನಿಲ್ಲಿಸ್ಬಿಟ್ಟವ್ರು. ನನಗಂತೂ ತಿನ್ನೋ ಮೂಡಿಲ್ಲ, ತಿನ್ನೋಕ್ಕೂ ಆಗಲ್ಲ. ಬಟ್ ನೀರಾದರೂ ತಗೋಬೇಕು. ವಾಟರ್ ಬಾಟ್ಲಿದೆ, ನೀರು ಕುಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟು. ಇನ್ನೇನು ಮಾಡೋಕ್ಕಾಗಲ್ಲ. ಇದು ಯಾವ ಜಾಗನೂ ಅರ್ಥ ಆಗ್ತಿಲ್ಲ. ಗೂಗಲ್ ನೋಡಬೇಕಿತ್ತು, ಹಂಗೆ ಕ್ಯಾಮ್ರಾ ಆನ್ ಮಾಡಿಬಿಟ್ಟೆ. ಸಿಕ್ಕಾಪಟ್ಟೆ ಕಾಲು ನೋವ್ತಿದೆ. ಜಾಸ್ತಿ ದಿವಸ ಆದಮೇಲೆ ನಾನು ನಡೆದಿದ್ದು ಇವತ್ತು. ಸಿಕ್ಕಾಪಟ್ಟೆ ನಡೆದ್ಬಿಟ್ಟಿದ್ದೀನಿ. ಗುಡ್ ಮಾರ್ನಿಂಗ್. ಈಗ ಪ್ರೆಸೆಂಟ್ ನಾವು ತುಮಕೂರು ಬಿಟ್ಟು ಮುಂದೆ ಬಂದಿದ್ದೀವಿ. ಇಲ್ಲಿ ಡಾಬಾ ಹತ್ರ ನಿಲ್ಸವ್ರೆ. ನಾವು ನೋಡ್ರಿ ತುಮಕೂರು ಬಿಟ್ಟು ಮುಂದೆ ಬಂದಿದ್ದೀವಿ. ಇನ್ನೂ ತುಂಬ ಟ್ರಾವೆಲ್ ಮಾಡಬೇಕು. ಹೊಸೂರು ಹತ್ರಕ್ಕೆ ಬಂದುಬಿಟ್ಟಿದ್ವಿ ಹೆಚ್ಚು ಕಮ್ಮಿ. ಆರಾಮ್ಸೆ ಇನ್ನು ಸ್ವಲ್ಪ ದೂರ ಅಷ್ಟೇ. ಬೊಮ್ಮಸಂದ್ರ, ಹೊಸೂರು ಇನ್ನೇನು ಹತ್ರ ಬಂದುಬಿಟ್ಟಿದ್ವಿ.
ಅಮ್ಮಮ್ಮ ಅಂದರೆ ಇನ್ನೊಂದು 2 hours ಜರ್ನಿ ಆರಾಮಾಗಿರ್ತೀನಿ. ಇನ್ನೊಂದು ತಿಂಗು ಇಲ್ಲಿ ಹುಡುಗಿರಿಗೆ ಮಾತ್ರ ವಾಶ್ರೂಮ್ ಅಂದರೆ ವಾಶ್ರೂಮ್ ಸಿಗುತ್ತೆ. ನಾವೆಲ್ಲ ಓಪನ್ ಹೋಗ್ಬೇಕಾಗುತ್ತೆ. ಅದಂತೂ ಅದಕ್ಕಂದ್ರೆ ರೆಡಿಯಾಗಿರಬೇಕು. ಓಪನಲ್ಲಿ ಹೋಗೋಕ್ಕಾಗುತ್ತಾ ಹೇಳ್ರಿ? ಕತ್ಲಲ್ಲಿ ರಾತ್ರಿ ಯಾವಾಗಂದರೆ ಅವಾಗ ನಿಲ್ಸ್ಬಿಟ್ಟು ಓಪನ್ ಹೋಗಂದ್ರೆ ಹೆಂಗೆ? ಅದು ಮೈನ್ ಡಿಸ್ಅಡ್ವಾಂಟೇಜ್ ಬಸ್ಗಳಲ್ಲಿ ಬಂದಾಗ. ಅಲ್ಲೇ ದೊಡ್ಡ ದೊಡ್ಡ ಡಾಬಾಗಳಲ್ಲಾದರೆ ವಾಶ್ರೂಮ್ ಇರ್ತವೆ, ಕೆಲವು ಚಿಕ್ಕ ಚಿಕ್ಕದ್ರಲ್ಲಿ ನಿಲ್ಸಿದ್ರೆ ಇರಲ್ಲ. ಅದೊಂದು ಪ್ರಾಬ್ಲಮ್. ಬಸ್ಸಲ್ಲಿ ಬರೋದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಒಳ್ಳೆ ನಿದ್ದೆ ಬರುತ್ತೆ. ಅಲ್ಲೇ ನಾವು ತೊಟ್ಲಲ್ಲಿ ಮಗು ಮಲ್ಕೊಂಡಿದ್ರು ಹಿಂಗೆ ಅಲ್ಲಾಡಿಸ್ತೀವಲ್ಲ, ಸೇಮ್ ಆ ರೇಂಜ್ಗೆ. ಬಟ್ ಬಾಡಿ ಪೇಯ್ನ್ಸ್ ಬರೋದಂತೂ ಗ್ಯಾರಂಟಿ. ಯಾಕಂದರೆ ಈ ಬಸ್ಸಿಗೆ ಫ್ಲೆಕ್ಸಿಬಲ್ ಇದೆ, ಅಂದರೆ ಜಾಸ್ತಿ ಗೊತ್ತಾಗಲ್ಲ ಅಲ್ಲಾಡೋದು. ಓಕೆನಾ? ಚೆನ್ನಾಗಿರುತ್ತೆ, ಕಂಫರ್ಟಾಗಿರುತ್ತೆ. ಬಟ್ ಬಾಡಿ ಪೇಯ್ನ್ಸ್ ಬರುತ್ತೆ. ಇದಕ್ಕೆ ರೆಡಿಯಾಗಿರ್ಬೇಕು ನೀವು. ಆ್ಯಂಡ್ ಎಲ್ಲಾದರೂ ದಾಬಾಗ್ಲ ಹತ್ರ ಇಳಿಸಿದ್ರೆ ನಾವು ಊಟಕ್ಕೆ ಅಂತ ಅರ್ಜೆಂಟ್ ಮಾಡ್ತಾರೆ, ತಿನ್ನೋಕ್ಕಾಗಲ್ಲ. ಅದಕ್ಕೆ ನಾನು ಈಗ ಟಿಫನ್ ಕೂಡ ಇಳ್ದಿಲ್ಲ. ಇವಾಗ ತಾನೇ ಎಲ್ಲ ಪ್ಯಾಕ್ ಮಾಡಿಬಿಟ್ಟೆ ಬ್ಯಾಗಿಗೆ. ಎಲ್ಲ ಅಂದರೆ ಅಲ್ಲಿ ಬಿಸಾಕ್ಬಿಟ್ಟಿದ್ದೆ, ಚಾರ್ಜರ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಏನೇನೋ ಬಿಸಾಕ್ಬಿಟ್ಟಿದ್ದೆ. ಈಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಟಿ ವಿ ನೋಡೋಣ ಅಂದರೆ ಈ ಟಿ ವಿ ವರ್ಕ್ ಆಗ್ತಿದೆಯೋ ಇಲ್ವಾ, ಅವ್ರು ಏನೂ ಹಾಕಿಲ್ವೋ ನನಗಂತೂ ಗೊತ್ತಿಲ್ಲ. ಅವ್ರ ಬ್ರ್ಯಾಂಡಿಂಗ್ ಮಾತ್ರ ಬರ್ತಾ ಇದೆ, ಪಕ್ಕ ಬ್ರ್ಯಾಂಡಿಂಗ್ ಮಾತ್ರ ಬಂದು ಹೋಗ್ತಾ ಇದೆ. ಬಟ್ ಯಾವ ಮೂವಿನೂ ನೋಡಲಿಲ್ಲ. ರಾತ್ರಿ ಅಷ್ಟೊಂದು ಟೈಮೂ ಇರಲಿಲ್ಲ, ಬರೀ ಮಲ್ಕೊಳ್ಳೋಕ್ಕೆ ಟೈಮ್ ಇತ್ತು. ಮೋಸ್ಟ್ಲಿ ಅದಕ್ಕೋಸ್ಕರನೇ ಅನಿಸುತ್ತೆ. ಎಲ್ಲರೂ ಪಾಪ ನಿದ್ದೆ ಮಾಡ್ತಿರ್ತಾರೆ, ಸುಮ್ಮನೆ ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಕು, ಮಲ್ಕೊಳ್ಳಿ ಅಂತೇಳಿ ಸುಮ್ಮನೆ ಆಗಿಬಿಟ್ಟಿದ್ರೇನು ಹಾಕೇ ಇಲ್ಲ. ಅದೇ ಡೇ ಟ್ರಾವೆಲ್ ಇದ್ದರೆ ಪಕ್ಕ ಹಾಕ್ತಾರೆ ಅನಿಸುತ್ತೆ ನನಗೆ. ಈಸಿ ಟಿ ವಿ ಇದೆ, ಟೈಮಿಂಗ್ ಇದೆ, ಆ್ಯಂಡ್ ಇದು ಏರ್ಫೈ ಅಂತಿದೆ. ಏನು ವೈಫೈ ಏನೋ ಗೊತ್ತಾಗ್ತಿಲ್ಲ, ಮೋಸ್ಟ್ಲಿ ವೈಫೈ ಅನಿಸುತ್ತೆ. ಏರ್ಫೈ ನೈಸ್. ಆ್ಯಂಡ್ ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ ಈಗ. ಟಿಫನ್ಗೆ ಹೋಗಿದ್ದಾರೆ. ಬರಲಿ ಎಲ್ಲರೂ. ಬಂದಿದ್ದ ತಕ್ಷಣ ಎಲ್ಲರೂ ಹೊರಡೋದೆ. ಇನ್ನೊಂದು ಏನಪ್ಪ ಅಂದರೆ ವಾಶ್ರೂಮ್ ಇತ್ತು, ಹೆಂಗೆ ಯೂಸ್ ಮಾಡಿದೆ. ಹೋಗ್ಬಾರ್ದು ಅಂದ್ಕೊಂಡಿದ್ದೆ, ಬಟ್ ಹೋದೆ. ಯಾಕಂದರೆ ಮನುಷ್ಯರು ಏನೋ ತಡ್ಕೊಳಕ್ಕಾಗಲ್ಲ. ಆ್ಯಂಡ್ ಮತ್ತು ಎಲ್ಲಂದ್ರಲ್ಲಿ ನಿಲ್ಸಲ್ಲ. ನಾವು ಕೊಟ್ಟಿರೋ ಟೈಮ್ನ ಯೂಸ್ ಮಾಡ್ಕೋಬೇಕು. ನಾನು ತಿನ್ನೋಕ್ಕೆ ಯೂಸ್ ಮಾಡಲಿಲ್ಲ, ಅದಕ್ಕೆ ಯೂಸ್ ಮಾಡಿದೆ. ಇನ್ನು ಬಸ್ಸು ಎಲ್ಲರೂ ಬಂದು ಕೂತ್ಕೊಂಡ್ರೆ ಇನ್ನು ಮೂವ್ ಆಗೋದೆ ನಾವು. ಆ್ಯಂಡ್ ಡ್ರೈವರ್ ಅಂಕಲ್ ಎಲ್ಲರನ್ನೂ ಮಾತಾಡಿಸ್ಬೇಕು. ಇಳ್ದ ಮೇಲೆ ಮಾತಾಡಿಸ್ತೀನಿ. ನಾನು ಇಳ್ಕೋಬೇಕಾಗಿರೋದು ಹೊಸೂರು ಪಕ್ಕನೇ ಹೋಗ್ತೀವಿ, ಬಟ್ HSR ಲೇಔಟ್ಗೆ ಹೋಗ್ತೀವೋ ಇಲ್ಲೋ ಗೊತ್ತಾಗಲ್ಲ ನನಗೆ. ಯಾಕಂದರೆ ಅವ್ರು ಹೇಳಿದ್ರು HSR ಲೇಔಟ್ಗೆ ಹೋಗಲ್ಲ ಅಂತ, ಬಟ್ ಮಾರ್ತಳ್ಳಿಯಲ್ಲಿ ಇಳಿಸ್ತೀನಿ ಅಂತ ಹೇಳಿದ್ದಾರೆ. ಮಾರ್ತಳ್ಳಿಯಲ್ಲಿ ಹೋದರೆ ಆರಾಮಾಗೆ ಇಳ್ಕೊಂಬಿಡ್ಬೋದು. ಅಲ್ಲಿ ಇಳ್ಕೊಂಡ್ರೆ ಆರಾಮಾಗೆ ಹೋಗ್ಬಿಡ್ಬೋದು. BMTC ಬಸ್ ಆದರೂ ಸರಿ, ಆಟೋ ಆದರೂ ಸರಿ, ಯಾವುದಾದ್ರೂ ಆರಾಮ್ಸೆ ಹೋಗ್ಬಿಡ್ಬೋದು ಬೂಟ್ ಕ್ಯಾಂಪ್ಗೆ ಹೋಗ್ಬಿಟ್ಟು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ, ಎಲ್ಲ ತುಂಬ ವೀಡಿಯೋಸ್ ಇದ್ದಾವೆ, ಅಪ್ಲೋಡ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗಿಗೆ ನಾನು ರೆಡಿ ಆಗಬೇಕು. ಇಲ್ಲೇ ರಾಜಹಂಸ ಬಸ್ ಬೇರೆ ಒಂದಿದೆ ನೋಡ್ರಿ, ರಾಜಹಂಸ. ಅಲ್ಲಿ ನೋಡ್ರಿ, ಅದು ಯಾವುದಿದೆ, KSRTC ಯಾವುದಿದೆ, KSRTC ಕಲ್ಯಾಣ ಕರ್ನಾಟಕ ಸಾರಿಗೆ. ಹಂಗಂದ್ರೆ ಏನೋ ಗೊತ್ತಿಲ್ಲ ನನಗೆ. ಇದು ಚಿತ್ರದುರ್ಗ ಹೋಗುತ್ತೆ. ಆ್ಯಂಡ್ ಇದು ಬೆಂಗಳೂರಿಂದ ಲಿಂಗಾಸುಗಾರನ ಏನೋ ಇದೆ ಇದು ಬಸ್ಸು. ಯಾವುದಿದೋ ಗೊತ್ತಿಲ್ಲ. ಕಲಬುರ್ಗಿ ಬಳ್ಳಾರಿಗೆ. ಅಲ್ಲಿ ಏನೋ ಇದೆ, ಪೆಟ್ರೋಲ್ ಬಂಕ್ ಅನ್ಕೋಬೇಡ್ರಿ. ನಿಮ್ಗೇನೋ ಒಂದು ತೋರಿಸ್ತೀನಿ ಅಲ್ರಿ, ಅದು ಪೆಟ್ರೋಲ್ ಬಂಕ್ ಅಲ್ಲ, ತೋರಿಸ್ತೀನಿ ಬಾ. ಅಲ್ಲಿ ಆ ಲೈನ್ ಬಂದುಬಿಟ್ಟು ನಮ್ಮದೇ ಹುಬ್ಳಿ ಲೈನು, ಚಿತ್ರದುರ್ಗ ಆ್ಯಂಡ್ ಹುಬ್ಳಿ ಈ ಕಡೆ ಹೋಗೋ ಟ್ರೈನ್ ಇದು. ಅಲ್ಲಿ ಟ್ರೈನ್ ಟ್ರ್ಯಾಕ್ ಕಾಣಿಸ್ತಿದೆ ನೋಡಿ, ಅದೇ. ಆ್ಯಂಡ್ ಪಕ್ಕದಲ್ಲೇ ಹೈವೇ ನೋಡ್ರಿ. ಜಿಯೋ ಅವ್ರ ಕಡೆಯಿಂದ ಇದು ಎಲೆಕ್ಟ್ರಿಕಲ್ ಚಾರ್ಜಿಂಗ್ದು. ಓಕೆ, ಇದು ಎಲೆಕ್ಟ್ರಿಕ್ ಕಾರ್ಗೆ ಯೂಸ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಎರಡು ಪ್ಲಗ್ ಇನ್ ಮಾಡಿದ್ವಿ ಅನ್ಕೋ ಕಾರ್ಗೆ, ಬೇಗ ಚಾರ್ಜ್ ಆಗುತ್ತೆ. ಇಲ್ಲಿ ಕಾರ್ಡ್ ಇರುತ್ತೆ. ಈ ಕಾರ್ಡ್ ಯೂಸ್ ಮಾಡಿದ್ರೆ ನೀವು, ಇದಕ್ಕೆ ಸಪ್ರೇಟ್ ಕಾರ್ಡ್ ಇರುತ್ತೆ. ಕಾರ್ಡ್ ಯೂಸ್ ಮಾಡಿದ್ರೆ ಚಾರ್ಜ್ ಕಟ್ಟಾಗುತ್ತೆ, ಎಷ್ಟು ದುಡ್ಡು ಅಂತ ಕಟ್ಟಾಗುತ್ತೆ. ಆ್ಯಂಡ್ ಆರಾಮ್ಸೆ ಒಂದು 15-30 ಮಿನಿಟ್ಸಲ್ಲಿ ನೀವು ಹೆಚ್ಚು ಕಮ್ಮಿ ಒಂದು 50% ಚಾರ್ಜ್ ಮಾಡ್ಕೋಬೋದು. ನಾನು ಎಲೆಕ್ಟ್ರಿಕ್ ಬಸ್ ಕೂಡ ನೋಡಿದ್ದೀನಿ, ಆದರೆ ನಿಮಗೆ ಎಲೆಕ್ಟ್ರಿಕ್ ಬಸ್ ಕೂಡ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಓವರಾಲಾಗಿ ಅದು ಹಿಂಗೆ ಇರುತ್ತೆ. ಮಸ್ತ್ ಇದೆ ಅಲ್ವಾ? ಪೆಟ್ರೋಲ್ ಕಾಲ ಹೋಯ್ತೀನಿ, ಎಲ್ಲ ಎಲೆಕ್ಟ್ರಿಕ್ಕೆ ಇನ್ನು ಮುಂದೆ ಬರೋವೆಲ್ಲ.
ಕೋರಿ ಮೂವಿ ಸಖತ್ತಾಗಿದೆ, ಲವ್ ಸ್ಟೋರಿದು. ಅದನ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಟಿ ವಿ ರಾತ್ರಿಯಿಂದ ಆನ್ ಆಗಲಿಲ್ಲ, ಇವಾಗ ಬೆಳಗ್ಗೆ ಆನ್ ಮಾಡಿದೆ. ಇಲ್ಲ ಆ್ಯಕ್ಚುಲಿ ನಾವು ಇಯರ್ಫೋನ್ ಯೂಸ್ ಮಾಡಬೇಕು. ಇಯರ್ಫೋನ್ ಇಲ್ಲ ಅಂದರೆ ನೋ ಯೂಸ್. ಇಯರ್ಫೋನ್ ಇರಬೇಕು, ಕ್ಯಾರಿ ಮಾಡಬೇಕು. ಇಲ್ಲ ಇವರೇ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ, ಮೋಸ್ಟ್ಲಿ ಇವರೇ ಕೊಡಬೇಕು. ಆದರೆ ಏನು ಕೇಳಿಸ್ತೀರ, ಸಿನಿಮಾ ನೋಡೋದಕ್ಕೆ ಚೆನ್ನಾಗಿರಲ್ಲ. ಮೆಜೆಸ್ಟಿಕ್ಕು ನಾವು ಇನ್ನೂ 1 ಅವರ್ ಆಗುತ್ತೆ ಈ ಟ್ರಾಫಿಕ್ಕಲ್ಲಿ ಬೆಳಗ್ಗೆನೆ. ಇನ್ನೊಂದು ಅವರ್ ಆಗುತ್ತೆ ನಾನು ನಮ್ಮ ಬೂಟ್ ಕ್ಯಾಂಪ್ಗೆ ಸೇರ್ಕೊಳ್ಳೋ ಅಷ್ಟೊತ್ತಿಗೆ. ಇನ್ನೂ ಟಿಫನ್ ಇಲ್ಲ, ಟಿಫನ್ ಮಾಡಬೇಕು. ಬೂಟ್ ಕ್ಯಾಂಪ್ಗೆ ಹೋಗ್ಬಿಟ್ಟು ಟಿಫನ್ ಮಾಡ್ತೀನಿ ಡೈರೆಕ್ಟಾಗಿ. ಇಲ್ಲೆಲ್ಲ ಆಗಲ್ಲ, ಕಷ್ಟ. What does it mean to be happy? 'Cause it looks like we all don't. ಬಂದಾಗ ಎಷ್ಟು ನೀಟಾಗಿತ್ತು, ಈಗ ನೋಡಿ ಜಾತ್ರೆ. ಅಪ್ಪ ನನ್ನ ಬೆಡ್ ನೋಡಿ ಹೆಂಗೆ ಮಾಡಿದ್ದೀನಿ ದೇವ್ರೆ. ಬಾಯ್ ಬಾಯ್. ಬಸ್ಗೆ ಬಾಯ್ ಹೇಳೋ ಟೈಮ್ ಬಂತು. ಬಾಯ್ 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 ಬ್ರೋ. ರಾತ್ರಿ ಎಲ್ಲ ನನಗೆ ಶೆಲ್ಟರ್ ಕೊಟ್ಟಿದ್ದ ಬಸ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಬಾಯ್ ಬಾಯ್. The things that we beg to know, like what did the song mean? There's no tomorrow.